ನಮ್ಮದು ಕೇಸಾಲುಣಿ ಗ್ರಾಮ. ಈ ಒಂದು ವರ್ಷದಿಂದ ನಮ್ಮೂರಲ್ಲಿ ಕಲುಷಿತ ನೀರು ಇದಾಗ್ಬಿಟ್ಟು ಯಾರೋ ಮಾಡಿದ ತಪ್ಪಿಗೆ ನನ್ನ ತಮ್ಮ ತೀರೋದ್ರು. ಸಿದ್ದರಾಮಯ್ಯನವರು ನಮ್ಮ ಮನೆಗೆ ಭೇಟಿ ನೀಡಿ ಒಂದು ಉದ್ಯೋಗ ಮತ್ತು 5 ಲಕ್ಷ ಪರಿಹಾರ, ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಮನೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಒಂದು ವರ್ಷ ಆದರೂ ಅದು ಇದುವರೆಗೂ ಯಾವ ಅಧಿಕಾರಿಗಳಿಗೂ ಈ ಕಡೆ ತಲೆ ಎತ್ತು ನೋಡೇ ಇಲ್ಲ. ತುಂಬ ನಾನು ಮತ್ತು ನನ್ನ ತಾಯಿ ಇಬ್ಬರೇ ಊರಲ್ಲಿ, ನಮ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ. ತುಂಬ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀವಿ. ನಮ್ಮ ತಂದೆ ಕಳ್ಕೊಂಡು, ನನ್ನ ತಮ್ಮನ ಕಳ್ಕೊಂಡು, ನಮ್ಮ ತಾಯಿ ಕೂಲಿ ಗೀಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಿದ್ದರಾಮಯ್ಯನವರು ಹಾಗೂ ಅಧಿಕಾರಿಗಳಿಗೆ ಮನವಿ ನಾನು ಕೇಳ್ಕೊಳ್ಳೋದೇನೆಂದರೆ, ಒಂದು ಉದ್ಯೋಗ ಕೊಡಿಸಿ ತಮ್ಮಿಂದ ಒಂದು ಜೀವನ ಕಟ್ಕೋತೀನಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಸಿದ್ದರಾಮಯ್ಯವ್ರು ನಿಮ್ಮ ಮನೆಗೆ ಬಂದಿದ್ರಲ್ಲ, ಅವಾಗ ಏನಂತ ಹೇಳಿದ್ರು, ಯಾಕೆ ಇನ್ನೂ ಈಡೇರಿಲ್ಲ ಅಂತ? ಸರ್, ಅಧಿಕಾರಿಗಳ ನಿರ್ಲಕ್ಷ್ಯ ಸರ್. ಅಧಿಕಾರಿಗಳು DC ಆಫೀಸ್ ಹತ್ರ 4-5-6 ಸಲ ಹೋಗಿದ್ದೋ, SC ಮಾದೇವಪುರ ಹತ್ರ 3 ಸಲ ಹೋಗಿದ್ದೋ, ಮನವಿ ಪತ್ರ ಕೊಟ್ಟಿದ್ದೋ, ಹಾಗೂ CM ಮನೆ ಹತ್ರನೂ ಮನವಿ ಪತ್ರ ಕೊಟ್ಟಿದ್ದೋ. ಅಲ್ಲಿ ಹೋದರೆ ಒಂಥರ ಬಟ್ಟೆ ನೋಡಿಕೊಂಡು ದೊಡ್ಡವ್ರು ಮಾತ್ರ ಒಳಗೆ ಬಿಡ್ತಾರೆ, ನಮ್ಮಂಥವ್ರನ್ನ ಒಳಗೆ ಬಿಡೋದೇ ಇಲ್ಲ ಸರ್. ಅಲ್ಲಿ ಈಚೆ ಒಂಥರ ನೀವು ಬಡವ ಆ ಥರ ಅಂದ್ಬಿಟ್ಟು ಬಟ್ಟೆ ನೋಡ್ಬಿಟ್ಟು ಅಳಿತಾರೆ. ಅಲ್ಲಿ ನಮ್ಮ ಒಳಗೆ ಬಿಡಲೇ ಇಲ್ಲ ಸರ್. ಅವ್ರ ಹತ್ರ ಕೇಳ್ಕೊಳ್ಳೋಣ ಅಂದ್ರು. ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿಲ್ವಾ ಅದಾದ್ಮೇಲೆ ನೀವು? ಅದಾದ್ಮೇಲೆ ಬಿಡಲೇ ಇಲ್ಲ ಸರ್, ಮೀಟ್ ಮಾಡೇ ಇಲ್ಲ, ಬಿಡೋದೇ ಇಲ್ಲ ಸರ್. ಅವ್ರ ಹತ್ರನೇ ಸೇರ್ಸಲ್ಲ ನಮ್ಮ. ಹಿಂಗೆ ಈ ಥರ ಕೇಳ್ಕೊಂಡ್ರು, ಎಷ್ಟೇ ಬೇಡ್ಕೊಂಡ್ರು ಬಿಡೋದೇ ಇಲ್ಲ ಸರ್. ಒಳಗಡೆ ದೊಡ್ಡವ್ರು ಮಾತ್ರ ಬಿಡ್ತಾರೆ ಒಳಗಡೆ, ನಮ್ಮ ಹತ್ರ ಬಿಡೋದೇ ಇಲ್ಲ ಅವರು. ಈಗ ಸಿದ್ದರಾಮಯ್ಯವ್ರು ನಿಮ್ಮ ಮನೆಗೆ ಬಂದಾಗ ಏನು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು? ಯಾವ ಅಧಿಕಾರಿಗಳಿದ್ರು ಸರ್? ಅವರು ಹೇಳಿದರು ಸರ್, ಟ್ವೀಟ್ ಮಾಡಿದರು, ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಸುಮಾರು ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಂದಿದ್ರು ಸರ್, ಎಲ್ಲ ಇದು ಮಾಡಿದ್ರು. ಆದರೆ ಅವ್ರು ಹೇಳ್ಬಿಟ್ಟು ಹೋದ್ರು. ಆದರೆ ಅಧಿಕಾರಿಗಳ ಹತ್ರ ಈ ಥರ ಎಲ್ಲ ಹೋದ್ರೆ, ಮನವಿ ಮಾಡಿದ್ರೆ ಬೇಜವಾಬ್ದಾರಿ, ಯಾರು ರೆಸ್ಪಾನ್ಸೇ ಮಾಡಲ್ಲ. ನಾಳೆ ಬನ್ನಿ, ಇನ್ನೊಂದು ದಿವಸ ಬಿಟ್ಟು ಬನ್ನಿ, ನೋಡೋಣ, ವೆಯ್ಟ್ ಮಾಡೋಣ, ಆ ಥರ ಈ ಥರ ಅಂತ ಏನೇನೋ ಒಂದು ಇದು ಮಾಡ್ಕೊಂಡು ನಿರ್ಲಕ್ಷ್ಯ ಇದು ಮಾಡ್ತಿದ್ದಾರೆ ಸರ್. ಈಗ ಈ ಮಾಧ್ಯಮಗಳ ಮೂಲಕ ಈ ಸಿದ್ದರಾಮಯ್ಯವ್ರನ್ನ ಏನು ಕೇಳಕ್ಕೆ ಇಷ್ಟಪಡ್ತಾರೆ? ಅದೇ ಸರ್, ಈ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ಳೋದ್ರೆ, ತಮ್ಮಿಂದ ಒಂದು ಉದ್ಯೋಗ ಕೊಡಿಸಿ, ಹಾಗೂ ನಮ್ಮದು ಮನೆ ಬಿದ್ದೋಗ್ಬಿಟ್ಟಿದೆ ಸರ್ ಮಳೆ ಇದಾಗಿ. ಅದರಿಂದ ಒಂದು ಮನೆ ಯಾವುದೋ ಒಂದು ಸೂರು ಮಾಡಿಕೊಡಿ ಅಂತ ನಾನು ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೀನಿ ಸರ್. ನಾನು ನಿಮ್ಮ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರಾ ಸಿದ್ದರಾಮಯ್ಯವರು? ಸರ್, ಅವ್ರ ಮಗ ಅವರು ಆಶ್ರಯ ಯೋಜನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದರು ಸರ್. ಯಾರು? ಯತೀಂದ್ರ ಸರ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದರು. ಅದು ಹೇಳಿದ್ರು. ಅವ್ರನ್ನೂ ಭೇಟಿ ಕೊಡಿ, ಎಲ್ಲ ಅರ್ಜಿ ಕೊಟ್ಟಿದಾಗ ಯಾರು ರೆಸ್ಪಾನ್ಸೇ ಮಾಡಲ್ಲ ಸರ್. ನಮ್ಮ ಅವ್ರ ಹತ್ರನೂ ಸೇರಿಸಲ್ಲ ನಮ್ಮ ಅವರು. ಈಗ ಕೊಟ್ಟು ಭರವಸೆ ಈಡೇರಿಸಿಲ್ಲ ಅಂತ ನಿಮ್ಮ? అవును ಸರ್, ಕೊಟ್ಟು ಭರವಸೆನ ನುಡಿದಂತೆ ಯಾವುದು ಮಾಡಿಲ್ಲ ಸರ್ ಅಂತ ನಾನು ಕೇಳ್ಕೊಳ್ತೀನಿ. ಎಷ್ಟು ತಿಂಗಳಾಯ್ತು ಈಗ ನಿಮ್ಮ ತಮ್ಮ? 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಬರೀ ಕಚೇರಿಗೆ ಅಲ್ಲಿದೆ ಆಗದೆ ಸರ್. 1 ವರ್ಷದಿಂದ ಎಲ್ಲೂ ಉದ್ಯೋಗ ಸಿಕ್ಕಿಲ್ಲ? ಎಲ್ಲೂ ಸಿಕ್ಕಿಲ್ಲ ಸರ್. ನಾನು ನಮ್ಮ ತಾಯಿ ಮಾತ್ರ ಕೂಲಿ ಮಾಡ್ಕೊಂಡು, ಈಗ ಆ ಮನೆ ಬಿದ್ದೋಗ್ಬಿಟ್ಟೈತೆ. ಈಗ ಬಾಡಿಗೆ ಮನೇಲಿ ಇದ್ದೇವೆ ಸರ್. ನಾನು ಗಾರೆ ಕೆಲಸ ಮಾಡ್ಕೊಂಡು ಮನೆಗಿನೇ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್. ನಮ್ಮ ತಾಯಿಗೂ ಹುಷಾರಿಲ್ಲ, ತುಂಬ ಮಾನಸಿಕವಾಗಿ ಇದಾಗ್ಬಿಟ್ಟಿದ್ದಾರೆ. ಈಗ ನಿಮ್ಮ ಕಲುಷಿತ ನೀರು ಸೇವನೆ ಅಂದ್ರೆ ನಿಮ್ಮ ತಮ್ಮಗೆ ಅದು ರಿಪೋರ್ಟ್ ಬಂತಾ? ಏನಕ್ಕೆ ಹಂಗಾಗಿತ್ತು ಅಂತ ಗೊತ್ತಾಯ್ತಾ? ಸರ್, ರಿಪೋರ್ಟ್ ಏನು ನಮ್ಗೆ ಕೊಟ್ಟೇ ಇಲ್ಲ ಸರ್. ಅದು ಅಧಿಕಾರಿಗಳು, ಅದೇ ಸರ್, ಅಧಿಕಾರಿಗಳು ಅವತ್ತೇನಾಯ್ತು ಅಷ್ಟೇ. ಅವರು ಏನು ಹಿಂದೆ ಮುಂದೆ ಮನೆಗೆ ಹತ್ರ ಏನು ಸರಿಯಾಗಿ ಮಾಡಿಲ್ಲ ಸರ್. ಬರ್ತಾನೆ ಇಲ್ಲ, ಏನು ಕಷ್ಟ ಸುಖ ಕೇಳೋಕ್ಕೆ ಬರ್ತಾ ಇಲ್ಲ ಸರ್. ಯಾವ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತಿ ಮುಖಂಡರುಗಳಾಗಲಿ ಬರೀ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಮನೆ ಹತ್ರ ಅದು ಮಾಡಿ ಈಗ ಒಂಥರ ಇನ್ಯಾವುದಕ್ಕೂ ಹತ್ರನೂ ಬಂದಿಲ್ಲ ಸರ್ ಅವರು. ರವಿ ಅಂತ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.